ಹಾಯ್ ಹಲೋ, ಇವತ್ತು ಬೆಳಿಗ್ಗೆನೇ ಒಂದು ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಹೆಲ್ದಿಯಾಗಿರುವಂತಹ ವೆಯ್ಟ್ ಲಾಸ್ಗೆ ಸಪೋರ್ಟ್ ಮಾಡುವಂತಹ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ದೋಸೆ ಮಾಡ್ಕೊತೀರೋ ಅಷ್ಟು ನೀವು ಕಡಲೆ ಹಿಟ್ಟನ್ನು ಹಾಕ್ಕೋಬೋದು. ಇಲ್ಲಿ ಹಸಿಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಕ್ಯಾರೆಟನ್ನು ಅದನ್ನು ಕೂಡ ತುರಿದಿಟ್ಕೊಂಡಿದ್ದೆ. ಸೊ ಒಂದು ಕ್ಯಾರೆಟನ್ನು ತುರಿದಿರೋದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಎಲೆಕೋಸನ್ನು ಕೂಡ ಅದನ್ನು ಕೂಡ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಅದ್ರ ಮೇಲೆ ಟೊಮೊಟೊನ ಕೂಡ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ಇನ್ನು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಉಪ್ಪು, ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ಇಡ್ಲಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಇವಾಗ ನೋಡ್ತಾ ಇದ್ದೀರಲ್ವ, ಸೊ ಈ ಹದಕ್ಕೆ ನೀವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಎತ್ತಿಡಬೇಕು. ಹಾಗೆ ಹಂಚನ್ನು ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾದ್ಮೇಲೆ ನಾವು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಒರೆಸ್ಬೇಕು ಹಂಚಿಗೆ. ಇದು ಆಲ್ಮೋಸ್ಟ್ ಹಂಚನ್ನ ಹಿಡ್ಕೊಳ್ಳೋದಿಲ್ಲ ಕಡಲೆ ಹಿಟ್ಟು, ಸೊ ಆದ್ರೂ ಕೂಡ ಹಂಚಿಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನಾನು ಈ ದೋಸೆನ ಹಾಕ್ತಾಯಿದ್ದೀನಿ. ಈ ದೋಸೆನ ಮಸಾಲೆ ದೋಸೆ ಥರ ನೀವು ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ನಾರ್ಮಲಾಗಿ ಸೆಟ್ ದೋಸೆ ಯಾವ ರೀತಿ ಹಾಕ್ತಿರೋ ಸೊ ಅದೇ ಥರ ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೇ. ಅದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ 1-2 ನಿಮಿಷ ಚೆನ್ನಾಗಿ ಬೇಯ್ಕೋಬೇಕು. ತರಕಾರಿ ಎಲ್ಲ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಕಡಲೆ ಹಿಟ್ಟಿಂದು ಫ್ಲೇವರ್ ಕೂಡ ಘಮ ಘಮ ಅಂತ ಬರ್ತಾ ಇರುತ್ತೆ. ಸೊ ನಾವು ದೋಸೆ ಹಾಕುವಾಗ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಇದ್ರ ಜೊತೆಗೆ ನೀವು ಪುದೀನ ಚಟ್ನಿ ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಇದ್ರ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆ ಹಿಟ್ಟಿಗೆ. ಸೊ ಅದಾದಮೇಲೆ ನಾನು ಇನ್ನೂ ಒಂದು ದೋಸೆನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಸೇಮ್ ನಾವು ಯಾವ ರೀತಿ ನಾರ್ಮಲಾಗಿ ಸ್ವಲ್ಪ ದಪ್ಪನೇ ಹಾಕ್ಕೋಬೇಕಾಗುತ್ತೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ಆ ಥರ. ಹಾಗೆ 2 ದೋಸೆ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಕಲರ್ ಕೂಡ ತುಂಬಾ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದ್ರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿ ಇತ್ತು, ಸೊ ಅದನ್ನೇ ನಾನು ತೊಗೊತಾ ಇದ್ದೀನಿ. ಕೊಬ್ಬರಿ ಚಟ್ನಿ ಅಥವಾ ಪೀನಟ್ ಚಟ್ನಿ ಏನು ಬೇಕಾದ್ರೂ ತೊಗೋಬೋದು, ಚೆನ್ನಾಗಿರುತ್ತೆ. ಸೊ ಇದಿಷ್ಟೇ ನಂದು ಇವತ್ತಿನ ಬ್ರೇಕ್ಫಾಸ್ಟು. ಹಾಗೆ ಲಂಚ್ ಮತ್ತು ಡಿನ್ನರ್ಗೆ ಎರಡಕ್ಕೂ ಸೇರಿಬಿಟ್ಟು ನಾನು ಇವತ್ತು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಮೊಳಕೆ ಕಾಳು ಪಲ್ಯ ಮಾಡ್ಕೊಂಡಿದ್ದೀನಿ, ಹಾಗೆ ನುಗ್ಗೆಕಾಯಿ ಸಾಂಬಾರು, ಸ್ವಲ್ಪ ರೈಸು ಮತ್ತು ಚಪಾತಿ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ನೈಟು ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಅದನ್ನೇ ತೊಗೊಂಡಿದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ. ಹಾಗೆ ತುಳಸಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ನೀರಲ್ಲಿ ಕುದಿಯೋದಕ್ಕೆ ಅಂತ ಇಟ್ಕೊಂಡು ಸೊ ಅದನ್ನು ಸೋಸ್ಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ. ಒಂದು 250 ml ವಾಟರ್ಗೆ ಒಂದು 10-15 ಎಸಳಷ್ಟು ನಾನು ಹಾಕ್ಕೊಂಡಿದ್ದೀನಿ ತುಳಸಿ ಎಲೆನ. ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲಾಗಿ ಕಲರೆಲ್ಲ ಬಿಟ್ಕೋಬೇಕು. ನೋಡ್ತಾ ಸ್ವಲ್ಪ ಲೈಟಾಗಿ ಗ್ರೀನ್ ಕಲರ್ ಆಗಿದೆ. ಈ ಥರ ಗ್ರೀನ್ ಕಲರ್ ಟೀ ಎಲ್ಲ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಇನ್ನೂ ಒಂದು ದೋಸೆ ಕೂಡ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಹೆಲ್ತ್ಗೆ ಕೂಡ. ಸೇಮ್ ನೀವು ರಾಗಿ ದೋಸೆ ಮಾಡ್ತೀರಲ್ವ, ಸೊ ರಾಗಿ ದೋಸೆಗೆ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಸ್ವಲ್ಪ ತೆಳ್ಳಗೆ ಬರುತ್ತೆ. ಸೊ ನಾನು ಆಗಲೇ ಮಾಡಿ ತೋರಿಸಿದ್ನಲ್ವ, ಆ ದೋಸೆಗಿನ ತೆಳ್ಳಗೆ ಬರುತ್ತೆ ಇದು. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನೀವು ಹಾಕ್ಕೋಬೋದು. ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ನಾನು ಅಕ್ಕಿ ಹಿಟ್ಟು ಬದಲು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಡಲೆ ಹಿಟ್ಟು ನಾನು ಕೂಡ ಫಸ್ಟ್ ಟೈಮು ಟ್ರೈ ಮಾಡಿದ್ದು. ರಾಗಿ ಹಿಟ್ಟು ಜೊತೆ ಕಡಲೆ ಹಿಟ್ಟು ಯಾವ ರೀತಿ ಹೊಂದ್ಕೊಳ್ಳುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನಾನು ಕೂಡ ಹಾಕಿ ನೋಡಿದೆ, ಚೆನ್ನಾಗಿ ಬಂತು ದೋಸೆ. ಹಂಚಿಗೆಲ್ಲ ಏನು ಅಂಟ್ಕೊಳ್ಳಿಲ್ಲ. ನೀವು ನಾರ್ಮಲಾಗಿ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ರಾಗಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿದ್ರೆ ಅದು ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಇಲ್ಲಾಂದರೆ ಕೆಲವೊಂದು ಸಲ ಹಿಡ್ಕೊಂಬಿಡುತ್ತೆ, ಎದ್ದೇಳೋದಿಲ್ಲ.
ದೋಸೆ ಇದು ಆ ಥರ ಎಲ್ಲ ಏನೂ ಆಗಲಿಲ್ಲ, ಚೆನ್ನಾಗೇ ಬಂತು ದೋಸೆ ಮಾತ್ರ. ಸೊ ಈ ಥರ ಗಂಟಿಲ್ದಿರೋ ಥರ ನೀಟಾಗಿ ಅದನ್ನು ವಿಸ್ಕಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ಆದಷ್ಟು ರಾಗಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗಂದರೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಗಂಟಿಲ್ದಿರೋ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಯಾವುದೇ ದೋಸೆ ಹಾಕುವಾಗಲೂ ಕೂಡ ನಾವು ಫಸ್ಟು ಎಣ್ಣೆ ಹಚ್ಬಿಟ್ಟು ಅದಾದಮೇಲೆ ನೀರು ಹಾಕಿಬಿಟ್ಟು ಹಂಚಿಗೆ ಹಾಕಬೇಕಾಗುತ್ತೆ. ಇದನ್ನು ಸೇಮ್ ನಾವು ಮಸಾಲೆ ದೋಸೆ ಯಾವ ರೀತಿ ತೆಳ್ಳಗೆ ಮಾಡ್ಕೊತೀವೋ ಅದೇ ಥರ ಮಾಡ್ಕೊಬೋದು. ಕ್ರಿಸ್ಪಿಯಾಗೂ ಕೂಡ ಬರುತ್ತೆ, ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ತೆಳ್ಳಗಿರುತ್ತಲ್ವ. ಸೊ ಮಸಾಲೆ ದೋಸೆ ತಿಂದಿರೋ ಥರನೇ ಫೀಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪನೇ ಆಯಿಲ್ನ ಸ್ಪ್ರೇ ಮಾಡಿಕೊಂಡೆ. ಆಯಿಲ್ನ ಲಿಮಿಟೆಡಲ್ಲಿ ಬಳಸಬೇಕಾಗುತ್ತೆ ವೆಯ್ಟ್ ಲಾಸ್ಗೆ ನೀವು ಇದೇ ದೋಸೆನ ಯೂಸ್ ಮಾಡ್ಕೊತೀರಾ ಅಂತಂದರೆ. ಹಾಗೆ ಇಲ್ಲಿ ದೋಸೆಗೆ ನಾನು ಈ ಥರ ಚಮಚದಿಂದ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಒಂದು ಸಲ. ಅದಾದಮೇಲೆ ನೋಡ್ತಾ ಇರ್ಬೋದು ದೋಸೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ದೋಸೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದ್ರ ಜೊತೆಗೆ ನಾನು ನುಗ್ಗೆಕಾಯಿ ಸಾಂಬಾರು ಇತ್ತಲ್ವ, ಸೊ ಹಾಗಾಗಿ ಅದನ್ನೇ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಪ್ರಕೃತಿದು ಆ್ಯನ್ಯುವಲ್ ಡೇ ಇದೆ, ಹಾಗಾಗಿ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಹಸ್ಬೆಂಡು ಅವಳನ್ನ ಬಿಟ್ಟು ಬರಬೇಕಿತ್ತು ಸ್ಕೂಲಿಗೆ. ಲಾಸ್ಟ್ ಇಯರೆಲ್ಲ ಅವಳನ್ನ ನಮ್ಮ ಜೊತೆಗೆ ಕರ್ಕೊಂಬಂದಿದ್ವಿ. ಬಟ್ ಈ ಸಲ ಅವಳನ್ನ ಮುಂಚೆನೇ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಮತ್ತು ಆಮೇಲೆ ಅವರೇ ರೆಡಿ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರಂತೆ ಆಡಿಟೋರಿಯಮ್ಗೆ. ಸೊ ಹಾಗಾಗಿ ಅವಳಿಗೂ ಕೂಡ ಬ್ರೇಕ್ಫಾಸ್ಟನ್ನು ತಿನ್ನಿಸಿ ಅವಳಿಗೂ ಸ್ನ್ಯಾಕ್ಸ್ ಎಲ್ಲ ಇಡಬೇಕಿತ್ತು ಬಾಕ್ಸಿಗೆ. ಸೊ ಅವಳಿಗೆ ಬ್ರೇಕ್ಫಾಸ್ಟ್ಗೆ ದೋಸೆ ತಿನ್ನಿಸ್ದೆ. ಅದಾದಮೇಲೆ ಅವಳಿಗೆ ಏನೇನು ಇಷ್ಟ ಅದೆಲ್ಲ ಇಡ್ತಾಯಿದ್ದೀನಿ. ನಾರ್ಮಲಾಗಿ ಸ್ನ್ಯಾಕ್ಸ್ ಇಡು ಅಂತ ಅಂದ್ಲು. ಕೇಕು, ಆಮೇಲೆ ಬನ್ನು, ಒಂದೆರಡು ಬಿಸ್ಕೆಟ್ ಅದೆಲ್ಲ ತಂದಿದ್ರು ನನ್ನ ಹಸ್ಬೆಂಡು, ಕ್ರೀಮ್ ಬಿಸ್ಕೆಟು. ಅದನ್ನೇ ಕೇಳ್ತಾಯಿದ್ಲು, ಅದನ್ನೇ ಇಡು ಸಾಕು ಅಂತ. ಸರಿ ಅಂತ ನಾನು ಕೂಡ ಅದನ್ನೇ ಪ್ಯಾಕ್ ಮಾಡಿದೆ ಅವಳಿಗೆ. ಇನ್ನೇನು ನನ್ನ ಹಸ್ಬೆಂಡು ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. 10 ಅಷ್ಟೊತ್ತಿಗೆ ಅವಳು ಸ್ಕೂಲ್ ಹತ್ರ ಇರಬೇಕಿತ್ತು. ಸೊ ಹಂಗಾಗಿ ಅವಳಿಗೆ ಏನೇನು ಬೇಕು, ವಾಟರ್ ಬಾಟಲು, ಒಂದು ನ್ಯಾಪ್ಕಿನ್ನು, ಹಾಗೆ ಸ್ನ್ಯಾಕ್ಸ್ ಇದಿಷ್ಟನ್ನು ಕೂಡ ಒಂದು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿಕೊಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೂ ಎಕ್ಸ್ಟ್ರಾ ಏನೋ ಬೇಕು ಅಂದ್ಲು, ಕ್ರೀಮ್ ಬಂದಿತ್ತು, ಸರಿ ಅದನ್ನೇ ತೊಗೊಂಡು ಹೋಗು ಅಂತಂದೇಳಿ ವಾಟರ್ ಬಾಟ್ಲನ್ನು ಕೂಡ ಫಿಲ್ ಮಾಡಿ ಇಟ್ಟಿದ್ದೀನಿ. ನೀರೇ ಕುಡಿಯೋದಿಲ್ಲ, ಅದು ಏನು ಮಾಡಿದ್ರೂ ಅಷ್ಟೇ, ಅದು ಹಂಗೆ ಒಂದು ಅರ್ಧ ಖಾಲಿ ಮಾಡ್ಕೊಂಬಂದಿರ್ತಾಳೆ ಅಷ್ಟೇ. ಪೂರ್ತಿ ಖಾಲಿ ಮಾಡ್ಕೊಂಬಂದರೆ ಖಾಲಿನೇ ಮಾಡ್ಕೊಂಬಂದಿರಲ್ಲ. ಸೊ ಅದಕ್ಕೆ ಫುಲ್ ತುಂಬಿಟ್ಟಿದ್ದೀನಿ, ಇವತ್ತು ಖಾಲಿ ಮಾಡ್ಕೊಂಬರ್ಬೇಕು ನೋಡು ಅಂತಂದು ಹೇಳ್ತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡು ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದರು. ಅದಾದಮೇಲೆ ನಾವಿಬ್ಬರು ಕೂಡ ರೆಡಿಯಾಗಿ ನಾವು 1 ಗಂಟೆಗೇನೋ ಹೋದ್ವಿ ಅನಿಸುತ್ತೆ. ಸೊ 12ವರೆಗೇನೋ ಹೋದ್ವಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದೆ 1 ಗಂಟೆಗೆ. ಇವಳ್ದೆಲ್ಲ ಬರೋ ಅಷ್ಟೊತ್ತಿಗೆ 1-2 ಗಂಟೆ ಏನೋ ಆಯಿತು. 1 ಅವರ್ 1.5 ಅವರ್ ಆಯಿತು ಇವಳು ಕ್ಲಾಸಿಂದ ಬರೋ ಅಷ್ಟರಲ್ಲಿ. ಸೊ ಇವಳು ಬಂದಳು, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಸೊ ಮ್ಯೂಸಿಕ್ಕನ್ನು ಹಾಕೋ ಆಗಿಲ್ಲ, ಕಾಪಿರೈಟ್ ಬರುತ್ತೆ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಅವಳು ಮಾಡ್ತಾ ಇರೋ ಸ್ಟೆಪ್ನ ನೋಡಿ ಸ್ವಲ್ಪ ಹಿಂದೆ ಹಾಕ್ಬಿಟ್ಟಿದ್ದಾರೆ. ಇವಾಗ ಹೈಟ್ ಆಗಿಬಿಟ್ಟಿದ್ದಾಳಲ್ಲ, ಹಾಗಾಗಿ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮೆಲ್ಲ ಫಸ್ಟ್ ಸೆಕೆಂಡ್ ರೋಲಿದ್ಲು, ಈ ಸಲ ಪೂರ್ತಿ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಅದೇ ಹೇಳ್ತಾ ಇದ್ಲು, ನಾನು ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ ಮಮ್ಮಿ ಅಂತಂದು ಹೇಳ್ತಾ ಇದ್ಲು. ನೀನು ಹೈಟ್ ಇದೆಯಲ್ಲ ಅದಕ್ಕೆ ಹಿಂದಕ್ಕೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಸೊ ನಾವೆಲ್ಲೋ ಲಾಸ್ಟಿಗೆ ಕೂತ್ಕೊಂಡಿದ್ವಿ. ಅದಾದಮೇಲೆ ಇವಳ್ದು ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಇವಳ್ದು ಡ್ಯಾನ್ಸು. ಅಷ್ಟೊತ್ತಿಗೆ ನಮಗೆಲ್ಲೋ ಫ್ರಂಟಲ್ಲಿ 1-2 ಸೀಟ್ ಸಿಕ್ತು ಅಂತಂದು ಬೇಗ ಬಂದು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಬಂದುಬಿಟ್ಲು ಸ್ಟೇಜ್ ಮೇಲೆ. ಹುಡುಕ್ತಾ ಇದ್ಲು ನಾವೆಲ್ಲಿದ್ದೀವಿ ಅಂತಂದು. ಅಂದರೆ ಅವಳು ಸ್ಕೂಲಿಂದ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದಲ್ವ, ನಾವು ಸಪ್ರೇಟಾಗಿ ಬಂದಿದ್ದು. ನಾವು ಬಂದಿದ್ದೀವೋ ಇಲ್ವೋ ಅಂತ ಅವಳಿಗೆ ಡೌಟು, ನಮ್ಮನ್ನೇ ಹುಡುಕ್ತಾ ಇದ್ಲು. ಅಂದರೆ ಅವ್ರ ಪಪ್ಪ ಆಲ್ರೆಡಿ ಮುಂದೆ ಹೋಗಿದ್ರಲ್ಲ ವಿಡಿಯೋ ಮಾಡೋದಕ್ಕೆ, ಅವ್ರ ಪಪ್ಪ ಬಂದಿದ್ದಾರೆ, ಮಮ್ಮಿ ಯಾಕೆ ಬಂದಿಲ್ಲ ಅಂತ. ನಾನು ಅಲ್ಲೇ ಸೀಟಲ್ಲೇ ಕೂತ್ಕೊಂಡಿದ್ದೆ, ಅವ್ರ ಪಪ್ಪ ಮಾತ್ರ ಹೋಗಿದ್ರು ವಿಡಿಯೋ ಮಾಡೋಕ್ಕೆ. ಆಮೇಲೆ ನೋಡಿದ್ಲು ನನ್ನನ್ನು ಕೂಡ, ಹಾಗೆ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಅವ್ರ ಪಪ್ಪ ನೋಡಿದ್ಮೇಲೆ ಫುಲ್ಲು ಎನರ್ಜೆಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಸೊ ಇದು ಡ್ರೆಸ್ ಎಲ್ಲ ಈ ಸಲ ರೆಂಟಿಗೆ ತೊಗೊಂಡಿದ್ರು ಅನಿಸುತ್ತೆ. ಲಾಸ್ಟ್ ಟೈಮೆಲ್ಲ LKG UKGಗೆಲ್ಲ ನಮಗೆ ಕೊಟ್ಬಿಟ್ಟಿದ್ರು ಡ್ರೆಸ್, ಅಂದರೆ ಸ್ಟಿಚ್ ಮಾಡಿಸಿ ನಮಗೆ ತೊಗೊಳ್ಳೋ ಥರ ಮಾಡಿದ್ರು. ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಅಂತಂದು ಈ ಸಲ ಏನಾದರೂ ರೆಂಟಿಗೆ ತೊಗೊಂಡಿರಬೇಕು. ಸೊ ಹಂಗಾಗಿ ಈ ಸಲ ಏನು ಕೊಟ್ಟಿಲ್ಲ. ಸೊ ಅವರೇ ಹಾಕಿಸಿ ಅವರೇ ತೊಗೊಂಡು ಇದು ಮಾಡಿದ್ದಾರೆ. ಪ್ರತಿ ವರ್ಷ ಒಂದೊಂದು ಥೀಮ್ನ ಮಾಡ್ತಾರೆ. ಈ ಸಲ ಕಲರ್ ಥೀಮ್ನ ಮಾಡಿದರು. ಅಂದರೆ ಎಲ್ಲ ಮಕ್ಕಳು ಒಂದೊಂದು ಕಲರ್ ಡ್ರೆಸ್ ಹಾಕ್ಕೊಂಬಂದಿದ್ರು. ಒಂದು ಕ್ಲಾಸ್ ಅವರು ರೆಡ್, ಒಂದು ಕ್ಲಾಸ್ ಅವರು ಗ್ರೀನು, ಈ ಥರ ಒಂದೊಂದು ಕ್ಲಾಸ್ ಅವ್ರಿಗೆ ಒಂದೊಂದು ಕಲರ್ ಕೊಟ್ಟಿದ್ದರು. ಸೊ ಇವಳಿಗೆ ಸಿಲ್ವರ್ ಕಲರ್ ಬಂದಿತ್ತಂತೆ, ಇವಳು ವೈಟ್ ಅಂತ ಹೇಳ್ತಾ ಇದ್ಲು ನನಗೆ. ಹಾಗಾಗಿ ನಂಗೆ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಯಿತು ಸಿಲ್ವರು ಅಂತ. ಚೆನ್ನಾಗಿ ಕಾಣ್ತಾ ಇದ್ಲು ಒಟ್ಟಿನಲ್ಲಿ ಆ ಡ್ರೆಸ್ಸಲ್ಲಿ ಒಂಥರ.
ಇವಳದು ಸಾಂಗ್ ಬಂದುಬಿಟ್ಟು ಗೋಲ್ಮಾಲ್ ಗೋಲ್ಮಾಲ್ ಒಂದು ಸಾಂಗು, ಹಾಗೆ ಡೆಡ್ ಪೂಲ್ದು ಮೂವಿದೊಂದು ಸಾಂಗನ್ನ ಅಂದರೆ 2 ಸಾಂಗ್ ಕೊಟ್ಟಿದ್ದರು. ಸೊ 2 ಸಾಂಗು ಡ್ಯಾನ್ಸ್ ಮಾಡಿದ್ಲು. ಒಂದೇ ಸಲ ಕಂಟಿನ್ಯೂ ಆಗಿ 2 ಸಾಂಗ್ ಇರುತ್ತೆ. ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಸೊ ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಡ್ಯಾನ್ಸ್ ಎಲ್ಲ ಆದಮೇಲೆ ಕ್ಲಾಸಿಂದೊಂದು ಗ್ರೂಪ್ ಫೋಟೋ ತೆಗಿತಾರೆ. ಇವಳು ಮುಂದಕ್ಕೆ ಬಾ ಅಂತಂದ್ರು, ಏನಂದ್ರು ಮುಂದೆ ಬರಲೇ ಇಲ್ಲ ನನ್ನ ಮಗಳು. ನನ್ನ ಹಸ್ಬೆಂಡ್ ಫೋಟೋ ತೆಗಿತಾ ಇದ್ರು. ಹೌದಾ, ಮತ್ತೆ ಮೇಕಪ್ ಮಾಡಿದ್ರ ನಿಮಗೆ? ಮತ್ತೆ ಮೇಕಪ್ ಮಾಡಿದ್ರ ಭೂತ ಥರ? ನಾವು ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ರು. 4 ಗಂಟೆನೂ ಆಯಿತು ಇನ್ಫಾರ್ಮೇಷನ್ ಹೇಳೋಷ್ಟರಲ್ಲಿ. ನಾನು ಊಟನೇ ಮಾಡಿರಲಿಲ್ಲ. ಹೋಗಿ ಹಾಗೆ ಬರ್ತಾ ಒಂದು ಫ್ರೈಡ್ ರೈಸು ಹಾಗೆ ನನ್ನ ಸ್ನ್ಯಾಕ್ಸ್ ತಿನ್ನೋಂಗಿಲ್ಲ. ನಮ್ಮ ಮನೆಯವರು ಪಾನಿಪುರಿ ಎಲ್ಲ ತಿಂದರು. ಸೊ ಮನೆಗೆ ಬಂದು ಹಾಗೆ ಫಂಕ್ಷನ್ಸ್ಗಳಿತ್ತು, ಹಾಗಾಗಿ ಸೀರೆಗಳನ್ನೆಲ್ಲ ಜೋಡಿಸಿಟ್ಕೊತಿದ್ದೆ, ಅದು ಇಟ್ಕೋಬೇಕು ಅಂತ. ಸೊ ಇವತ್ತಿಗೆ ವ್ಲಾಗ್ ಎಲ್ಲ ಮುಗೀತು. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.